ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಡೈರೀಸ್. ಸೊ ಇವತ್ತು ಸಂಡೇ, ಸೊ ಹೆಂಗಾಗುತ್ತೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ವ್ಯೂ ತೋರಿಸ್ತೀನಿ ನನಗೆ. ಎಷ್ಟು ಚೆನ್ನಾಗಿದೆ ಅಲ್ಲ. ದಿಸ್ ಈಸ್ ದ ವೇವ್. ಓಕೆ, ಒಂದು ಶೂಟ್ ಇತ್ತು, ಸೊ ಆಯಿತು, ಹೋಗ್ತಾ ಇದ್ದೀನಿ. ಯಾವಾಗಲೂ ಲೇಟ್ ಶ್ರಾವ್ಯ. ಎಸ್, ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೇಷ್ಠ ಯಾರೇ ಮಗೀರನಿಕೆ ಅನ್ನ ಬರ ಹೋಗುವ. ಹಾಯ್ ಗೈಸ್, ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ? ಮತ್ತೆ ಮನೆಗೆ ಹೋಗ್ತೀವಿ. ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಕೋಕೋ, ಹಾಯ್ ಕೋಕೋ. ಯಾರು ಯಾರು? ಕೋಕೋ ಹಾಯ್. ಕೋಕೋ ತಕೋ ತಕೋ, ತಿಂಡಿ 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 ತಿಂಡಿ. ಆರು ಅವ್ರ ಮೇಲೆ ತಗೋ. ಬೇಕಾ 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 ಕೋಕೋ? ಬಂದರೆ ಬರೀ ಔಷಧಿ ಬಂದರೆ ರಾಣಿ ರಾಣಿ ಐಸ್ ಕ್ರೀಮ್. ಆ್ಯಕ್ಚುಲಿ ನಮ್ಮ ಮನೇಲಿ ಇವತ್ತು ಮೊಳಿ ಸಾರು ಅಂದರೆ ಕಪ್ಪೆ ಚಿಪ್ಪು ಬರುತ್ತಲ್ಲ ಅದು. ಸೊ ನನ್ನ ತಂಗಿ ಹತ್ರ ಹೇಳಿಸ್ಕೊತಿದ್ದೆ, ಬಿಕಾಸ್ ನಂಗೆ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಅವಳಿಗೆ ಗೊತ್ತು. ಸೊ ನಾನು ಮಾಡ್ತೆ ಅಂತ ಹೇಳಿಸ್ಕೊತಿದ್ದೆ. ಎಂತ ಎಲ್ಲ ಹಾಕ್ತಾರೆ ಅದಕ್ಕೆ, ಏನೇನು ಬೇಕು, ಎಷ್ಟೆಷ್ಟು ಹಾಕೋದು ಅಂತೆಲ್ಲ ಅವಳು ಹೇಳಿಕೊಡ್ತಿದ್ಲು. ಬಟ್ ಕೊನೆಗೆ ಏನಾಯಿತು ಅಂತ ನೀವೇ ನೋಡಿ. ಆ್ಯಕ್ಚುಲಿ ಇದು ಈಸಿನೇ ಇತ್ತಾಯ್ತಾ, ಲೈಕ್ ನಾರ್ಮಲ್ ಐಟಮ್ಸ್ ಏನೆಲ್ಲ ಹಾಕ್ತೀವಿ ನಮ್ಮ ಕಡೆ ಮೀನು ಸಾರಿಗೆ ಅಥವಾ ಚಿಕನ್ ಸಾರಿಗೆ ಎಲ್ಲ, ಅದೇ ಥರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಕಲ್ತ್ಕೊಂಡ್ರೆ ಎಲ್ಲ ಈಸಿ, ಬಟ್ ನಾವು ಕಲಿಬೇಕಲ್ಲ, ಅದು ಹೆಂಗೆ ಬರುತ್ತೋ ಹೇಗೆ ಬರುತ್ತೋ ಅಂತ ಗೊತ್ತಿರಲ್ಲ. ಸೊ ಎಲ್ಲ ಐಟಮ್ಸ್ ರೆಡಿ ಮಾಡಿ ಒಂದು ಪ್ಲೇಟಿಗೆ ಎಲ್ಲ ನೀಟಾಗಿ ಹಾಕಿ ಎಲ್ಲ ಇಟ್ಟಿದ್ದೀವಿ. ಕೊಕೊನಟ್ ಆಯಿಲ್, ಕಾಯಿ ತುರಿ ಇವೆಲ್ಲ, ಲೈಕ್ ಫಸ್ಟ್ ಆನಿಯನ್ ಎಲ್ಲ ಫ್ರೈ ಮಾಡಬೇಕು, ಆಮೇಲೆ ಇದು ಮಸಾಲ ಎಲ್ಲ ಮಿಕ್ಸ್ ಮಾಡಿ. ಇವಳ್ದೊಂದು ಗೋಡಂಬಿ ಬೇಳೆ, ಗೋಡಂಬಿ ಹಾಕಲ್ಲ ಗೈಸ್ ಇದಕ್ಕೆ, ಇವಳು ಎಕ್ಸ್ಟ್ರಾ ಹಾಕ್ತಿದ್ದಾಳೆ. ಆ್ಯಕ್ಚುಲಿ ಗೋಡಂಬಿ ಮ್ಯಾಂಡೇಟ್ರಿ ಅಲ್ಲ, ಲೈಕ್ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಟ್ಸ್ ಫೈನ್. ಕಾಯಿ ಒಂದು ಆ್ಯಡ್ ಮಾಡಬೇಕಷ್ಟೆ. ನಾವು ಯೂಸ್ ಮಾಡೋದು ಕೊಕೊನಟ್ ಆಯಿಲ್.
ಸಂಡೇ ಆಗಿದ್ದರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ. ಇವೆಲ್ಲ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿದೆ. ತುಂಬ ಬಿಸಿಲಿಗೆ ಗಾಡಿ ದೋಕ ಈಗ ಬೈಕ್ ಸ್ವಲ್ಪ ಕ್ಲೀನ್ ಮಾಡಿ. ಇದೇ ಮೊಳಿ ಅಂತ ಕರಿತೀವಿ, ಅಂದರೆ ಕಪ್ಪೆ ಚಿಪ್ಪು. ಸೊ ಕಪ್ಪೆ ಚಿಪ್ಪು ಅದರದ್ದು ಸಾರು ಮಾಡ್ತೀವಿ ನಾವು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಎಂತಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಪ್ರೇಟ್ ಒಂದು ವಿಡಿಯೋ ಮಾಡಿದೆ. ಆದರೆ ಆ್ಯಂಡ್ ಬಾಂಗ್ಡಾ ಮೀನಿತ್ತು, ಸೊ ಅದಕ್ಕೆ ಗ್ರೀನ್ ಮಸಾಲ ಪೇಸ್ಟ್ ಮಾಡಿ ಹಾಕ್ತೀವಿ. ಅದು ಸಖತ್ ಚೆನ್ನಾಗಿರುತ್ತೆ. ಸೊ ನಂಗೆ ಬರೋಲ್ಲ. ಸೊ ನಾನು ದೊಡ್ಡಮ್ಮ ಹತ್ರ ಹೋಗಿ ಕೇಳಿದೆ ಏನೇನು ಹಾಕಬೇಕು ಮಾಡಿಕೊಡಿ ಅಂತ. ಅವ್ರು ಮಾಡಿಕೊಟ್ರು. काढून घेऊन कसे मोडून घालू मिक्सीत दोन्ही बांगड्या तळी रवलेले मीठ मिरसांग्याची दोरी कंट्या बघले मसाला तो कंट्या ಕೊತ್ತಂಬರಿ ಕಂಟೆ ಚಬ್ಕಲ್ಲ ಟೇಸ್ಟ್. ಇದು ಮಾಡಿಕೊಟ್ಟಿದ್ದಾರೆ. ಇವಾಗ ಹೋಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಬಂಗ್ಡಾ ಮಸಾಲಾಗೆ ಹಾಕೋದಷ್ಟೇ. ಆ್ಯಕ್ಚುಲಿ ರೆಡಿಯಾಗಿದೆ ಮಸಾಲ. ಬಂಗ್ಡಾ ಈ ಥರ ಕಟ್ ಮಾಡಬೇಕಾಯ್ತಾ, ಬಿಕಾಸ್ ಇದಕ್ಕೆ ಈ ಥರನೇ ಕಟ್ ಮಾಡಬೇಕು. ಸೊ ಇದಕ್ಕೆ ಹಚ್ಚಿ ಫ್ರೈ ಮಾಡೋದು ಅಷ್ಟೇ. ಮೊಳಿ ಸಾರು ರೆಡಿ. ಬಿಸಿತ್ತು ಗೈಸ್. ಸೊ ಇವಾಗ ಬಾಂಗ್ಡಾ ಮತ್ತು ಮಸಾಲ ರೆಡಿ ಇತ್ತು. ಇದು ಮಿಕ್ಸ್ ಮಾಡಿ ಫ್ರೈ ಮಾಡುವ. ಆ್ಯಂಡ್ ಈ ಕಡೆ ಮೊಳಿ ಸಾರು ಮಾಡಿದ್ದಾರೆ. ನೋಡುವ. ವಾವ್, ಎಷ್ಟು ದಿನ ಆಯ್ತು ಗೊತ್ತಾ ನಾನು ಇದನ್ನ ತಿಂದು. ಇದ್ರ ಜೊತೆ ಫ್ರೈ ಸಖತ್ ಕಾಂಬಿನೇಷನ್. ಓಕೆ, ಆ್ಯಕ್ಚುಲಿ ಸಂಡೇ ಸ್ಪೆಷಲ್ ಅಲ್ವಾ ಇವತ್ತು. ದೊಡ್ಡಮ್ಮನ ಮನೆಯಿಂದ ಚಿಕನ್ ಸುಕ್ಕ, ಚಿಕ್ಕಪ್ಪನ ಮನೆಯಿಂದ ಚಿಕನ್ ಸುಕ್ಕ. ಆ್ಯಂಡ್ ಇಲ್ಲಿ ಫ್ರೈ. ಫುಲ್ಲು ಫ್ರೈ ಆಗಬೇಕು. ಈಸ್ ರೆಡಿ 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 ರೆಡಿ. ಮೊಳಿ ಸಾರು, ಬಾಂಗ್ಡಾ ಫ್ರೈ, ಚಿಕನ್ ಸುಕ್ಕ, ಬಾಯ್ಲ್ಡ್ ಎಲ್ಲ ರೆಡಿ ಆಯಿತು. ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. ಸಖತ್ತಾಗಿತ್ತು ಗೈಸ್ ಆ್ಯಕ್ಚುಲಿ ಟೇಸ್ಟ್ ಎಲ್ಲ. ಊರಲ್ಲಂತೂ ಹೆವಿ ಅಂದರೆ ಹೆವಿ, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ನಿಮಗೆಲ್ಲ ಗೊತ್ತಿರುತ್ತೆ, ಲೈಕ್ ಕುಂದಾಪುರ, ಉಡುಪಿ, ಮಂಗಳೂರು ಸೈಡ್ ಈ ಮಾರ್ಚ್, ಏಪ್ರಿಲ್, ಮೇ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸಮ್ಮರಲ್ಲಿ ಇರೋಕ್ಕೇ ಆಗೋಲ್ಲ. ತುಂಬಾ ಸೆಕೆ ಹೊಡಿತಿರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ವಿ ಮೈ ಮೇಲೆಲ್ಲ, ಬಿಕಾಸ್ ಅಷ್ಟು ಸೆಕೆ ಆಗ್ತಿತ್ತು. ಹಾಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಆಟ ಆಡ್ತಿದ್ವಿ ಅಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಲವ್ ಯು ಆಲ್.